ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಗಾಡಿ ಫುಲ್ ಅಧ್ವಾನ ಆಗ್ಬಿಟ್ಟಿದೆ. ಅಧ್ವಾನ ಅಂತಂದ್ರೆ ಒಂದ್ 2-3 ದಿನ ಕಂಟಿನ್ಯೂಸ್ ಮಳೆ ಇತ್ತು. ಮಳೆ ಇರೋದ್ರಿಂದ ನೋಡ್ಬೋದು ಫುಲ್ ಗಲೀಜಾಗಿ ಕೂತ್ಕೊಂಡಿದೆ. ಇಲ್ಲಿ ನೋಡಿ, ಫುಲ್ಲು ಎಲ್ಲಾ ಕಡೆನೂ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಯಾವ ತರ ಆಗಿದೆ ಅಂತಂದ್ರೆ, ಯಾವ್ದೋ ಒಳ್ಳೆ ದೊಡ್ಡ ಆಫ್ ರೋಡಿಂಗ್ ಬೈಕ್ ತಗೊಂಡೋಗ್ಬಿಟ್ಟು ತಂದು ಕೊಚ್ಚೆ ಗಿಚ್ಚೆಲ್ಲ ಹಾಕಿ ಮಾಡ್ದಂಗ್ ಫುಲ್ಲು ಅಧ್ವಾನ ಆಗ್ಬಿಟ್ಟಿದೆ. ಕೂತ್ಕೊಳ್ಳಕ್ಕೆ ಬೇಜಾರಾಗ್ಬಿಡ್ಬೇಕು, ಅಷ್ಟು ಗಲೀಜಿದೆ ನೋಡಿ. ಇಲ್ಲೆಲ್ಲ ಎಲ್ಲ ಫುಲ್ ಗಲೀಜಾಗೋಗಿದೆ. ಈಗ ಇದನ್ಗೆ ಪ್ರಾಪರ್ ವಾಷಿಂಗ್ ತಗೊಂಡೋಗೋಣ, ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ನಾನು ಇದೊಂದು ಚೇಂಜ್ ಮಾಡಿಸ್ಬೇಕು. ಇದು ಅಡ್ಜಸ್ಟಬಲ್ ಆಗಿರೋದ್ರಿಂದ ನಾನ್ ಬಿಡೋ ಸರ್ವಿಸ್ ಸೆಂಟರ್ ಅಲ್ಲಿ ಇದು ಸಿಗಲ್ಲ. ಇದು ಒಂದು, ಮತ್ತೆ ಇದು ಇಲ್ಲಿ ಹರ್ಷ ಎಕ್ಸ್ಪ್ಲೋರ್ ಅಂತ ನೋಡ್ತಾ ಇದೀರಲ್ಲ, ಇಲ್ಲಿ ಹರ್ಷ ಇದೆ, EXP ಇದೆ, ಎಲ್ಲೋ ಇದೆ. ಓನು ಕೂಡ ಆಲ್ಮೋಸ್ಟ್ 80% ಬದುಕಿದೆ, ಆರಿ ಇಲ್ವೇ ಇಲ್ಲ. ಸೊ ಅದು ಹಂಗಾಗಿ ಈ ಫುಲ್ ಸ್ಟಿಕ್ಕರಿಂಗ್ ಸ್ವಲ್ಪ ಚೇಂಜ್ ಮಾಡ್ಸೋಣ ಅಂತ ಅದೊಂದು ಪ್ಲಾನಿಂಗ್ ಇದೆ. ಇವಾಗ ಸದ್ಯಕ್ಕೆ ಫಸ್ಟ್ ವಾಷಿಂಗ್ ಸರ್ವಿಸ್ ಸೆಂಟರ್ಗೆ ಹೋಗಿ ವಾಶ್ ಮಾಡಿಸಿ ಇದನ್ನ ಚೇಂಜ್ ಮಾಡ್ಸೋಣ, ಆಮೇಲೆ ಅದ್ರ ಬಗ್ಗೆ ನೋಡೋಣ. ಬನ್ನಿ, ಹೋಗ್ತಾ ತುಂಬಾ ಇದೆ ಮಾತಾಡೋಣ. ಹರ್ಷವರ್ಧನ್, ನನ್ನ ಹೆಸರು ನೋಡಕ್ ಒಂಥರ ಖುಷಿ ಆಗತ್ತೆ. ಓಕೆ, ಸೊ ಲೆಟ್ಸ್ ಗೋ. ಒಂದು ನಿಮಿಷ ಇಲ್ಲೇ ಲೊಕೇಶನ್ ಹಾಕೊಂಡ್ಬರ್ತೀನಿ. ಸಿಕ್ತು. ನಮ್ಮ ಮನೆಯಿಂದ ಬರೀ 11 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಬೇಗ ಜುಪ್ ಅಂತ ಹೊಟ್ಬಿಡೋಣ. ಓಹ್, ಓಕೆ. ಸೊ ಆಲ್ಮೋಸ್ಟ್ ಸುಮಾರು ದಿನ ಆಗೋಗಿತ್ತು ವಾಷಿಂಗ್ ಮಾಡಿಸಿ. ಸೊ ಅದಕ್ಕೆ ಹೆಂಗಿದ್ರು ಕೂಡ ಗಲೀಜಾಗಿತ್ತು, ಮತ್ತೆ ಇದು ಕೂಡ ಚೇಂಜ್ ಮಾಡಿಸ್ಬೇಕು ಅಂತ ಇದ್ದೆ. ಸೊ ಅದಕ್ಕೆ ಎರಡು ಕೂಡ ಒಟ್ಟಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಗಾಡಿನ ತಗೊಂಡು ಹೋಗ್ತಾ ಇರೋದು. ಸೊ ಇವ್ರು ನಂಗೆ ಆಕ್ಚುಲಿ ಗೊತ್ತಿರೋರೆ, ಅಂದ್ರೆ ತುಂಬಾ ಸತಿ ನಾನು ಇಲ್ಲಿ ವಾಶ್ ಕೂಡ ಬಿಟ್ಟಿದ್ದೀನಿ, ಮತ್ತೆ ನಮ್ಮ ಕಾರ್ ವಾಶ್ ಮಾಡೋಕ್ಕೂ ಕೂಡ ನಾನು ಅಲ್ಲೇ ಯೂಶಲಿ ಬಿಡೋದು. ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಡ್ತಾರೆ. ಡೀಸೆಲ್ ವಾಶ್ ಆಗಿರ್ಬೋದು, ಮತ್ತೆ ನಾರ್ಮಲ್ ವಾಶ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಈಗ ಇವ್ರದ್ದು ಲೊಕೇಶನ್ ಎಲ್ಲವೂ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ನಿಮ್ ನಿಯರ್ ಬೈ ಇದ್ದೀರಾ ಅಂತಂದ್ರೆ ಇವ್ರ ಹತ್ರ ನೀವು ತಗೊಂಡೋಗಿ ಬೇಕಾದ್ರೆ ವಾಶ್ ಅಂತ ಬೇಕಾದ್ರೆ ಬಿಡ್ಬೋದು. ಈ ರೋಡ್ ಏನಿದೆಯಲ್ಲ, ಈ ರೋಡ್ ಬಂದು ಮುಂಚೆ ಎಷ್ಟು ಅಧ್ವಾನ ಆಗಿತ್ತು ಅಂತಂದ್ರೆ ನೆಟ್ಟಿಗೆ ಒಂದು ಸೈಕಲ್ ಹೋಗಕ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಲೊಕೇಶನ್ಗೆ ರೀಚ್ ಆಗಿದ್ದೀನಿ ನೋಡಿ, ಇದೆ ಆಟೋ ಸ್ಟುಡಿಯೋ. ಗಾಡಿ ಇಲ್ಲೇ ಹಾಕೋಣ, ಗಾಡಿ ಇಲ್ಲಿ ಹಾಕಿರೋಣ, ತಗೊಳ್ತಾರೆ. ओके, हाँ क्या? हाँ, फुल डीजल वॉश. भैया उसका रिमूव करो भाई. हाँ, क्या करना है? उसका बोल्ट है ना, रिमूव करो. उसका फुल गलीज इनसाइड ऑयल, उसका रिमूव करो बोल्ट का. निकालना? हाँ, बोल्ट. हाँ, निकालना. ಸೊ ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ ಅದನ್ನ.
ಸೊ ಇವಾಗ ಈಗ ಗಾಡಿ ಚಂದ ರೆಡಿ ಆಗಿದೆ. ಇವಾಗ ಇಲ್ಲೇ ಟಿವಿ ಸರ್ವಿಸ್ ಸೆಂಟರ್ಗೆ ಬಂದಿದ್ದೀನಿ. ಸೊ ಒಂದ್ಸತಿ ನೋಡೋಣ ಇಲ್ಲೇನಾದ್ರೂ ಚೇಂಜ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಅಣ್ಣ ಯಾರು ಇಲ್ಲ. ಅಲ್ಲ, ಕ್ಲಚ್ ಚೇಂಜ್ ಮಾಡಿಸ್ಬೇಕಿತ್ತು. ಕ್ಲಚ್ ಹಾ ಇದೆಯಾ ಹಾ ಲಿವರ್ ಹಾ ಇದೆಯಂತೆ. ಆಫ್ ಮಾಡೋಣ. ಸೊ ನೋಡ್ಕೊಳ್ಳಿ ನೀಟಾಗಿ, ನೀಟಾಗಿ ವಾಶ್ ಮಾಡಿದ್ದಾರೆ. ನೋಡೋಣ. ಬ್ರೋ ಇದ್ರದ್ದು ಕ್ಲಚ್ ಮುರಿದೋಗ್ಬಿಟ್ಟಿತ್ತು. ಸೊ ಅದೊಂದ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಿತ್ತು. ಹರ್ಷ ಎಕ್ಸ್ಪ್ಲೋರ್ ಅಂತ ಇರುತ್ತೆ ನೋಡಿ. ಹಾ ಅಲ್ಲ ಇದಿರತ್ತಲ್ಲ ಯಾವ್ದು ಯೂಸ್ ಸ್ಟಾಕ್. ಓಕೆ ಇವಾಗ ಇಲ್ವಂತ. ಓಕೆ ಥ್ಯಾಂಕ್ ಯು. ಸೊ ಇಲ್ಲಿ ಏನೋ ಸ್ಟಾಕ್ಸ್ ಏನೋ ಇಲ್ವಂತೆ. ಸೊ ಸ್ಟಾಕ್ ಇಲ್ಲ ಇಲ್ಲಿ. ಇವಾಗ ಬೇರೆ ಕಡೆ ಎಲ್ಲಾದ್ರೂ ನೋಡ್ಬೇಕೀಗ. ಇಲ್ಲಿ ಸ್ಟ್ರೈಟ್ ಹೋದ್ರೆ ಇಲ್ಲೆಲ್ಲೂ ಇಲ್ಲ. ಟಿವಿಎಸ್ ಸರ್ವಿಸ್ ಸೆಂಟರ್. ಒಂದ್ಸತಿ ಮ್ಯಾಪ್ ಹಾಕೊಂಡ್ಬಿಡೋಣ. ಲೊಕೇಶನ್ ಹಾಕೊಂಡ್ರೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಸೊ ಇವಾಗ ಮತ್ತೆ ಅಲ್ಲಿ ತನಕ ಹೋಗಿ ಅಲ್ಲಿ ನಾನು ಮತ್ತೆ ಯೂಟರ್ನ್ ತಗೊಂಡು, ಮೈ ಗಾಡ್, ಇಲ್ಲೇ ಇದೆ ಯೂಟರ್ನ್. ಇಲ್ಲೇ ತಗೊಂಡ್ಬಿಡೋಣ. ಇಲ್ಲಿ ಸಿಕ್ಬಿಟ್ರೆ ಸಾಕಿದೆ ಇಷ್ಟ. ನೋಡೋಣ ಸ್ಟಾಕ್ ಇದೆಯಾ ಇಲ್ವಾ. ಇಲ್ಲ ಸರ್, ಅಲ್ಲ ಕ್ಲಚ್ ಇದು ಕ್ಲಚ್ ಬ್ರೇಕ್ ಆಗೋಗಿತ್ತು ಬ್ರೋ. ಇಲ್ಲಿ ಇದನ್ನ ರೀಪ್ಲೇಸ್ ಮಾಡಿಸ್ಬೇಕಿತ್ತು ಅಷ್ಟೇ. ಹಾ ಅಡ್ಜಸ್ಟಬಲ್. ಹಾ ಇಲ್ಲ, ನಾನು ಗೊತ್ತಿರೋರೊಬ್ರು ಇದಾರೆ ಸರ್, ಅಲ್ಲಿ ಸರ್ವಿಸ್ ಮಾಡಿಸ್ತೀನಿ. ನಾನು ಟಿವಿಎಸ್ ಅಲ್ಲಿ ಬಿಟ್ಟೇ ಇಲ್ಲ ಬಿಡಿ, ತುಂಬಾ ತಿಂಗಳ ಮೇಲೆ ಆಗೋಗ್ಬಿಟ್ಟಿದೆ. ಹೌದೌದೌದು. ಅದೇನಿಕೆ ಅಂತಂದ್ರೆ ನಂದು ಇಂಜಿನ್ದು ಪ್ರಾಬ್ಲಮ್ ಮಾಡ್ಕೊಟ್ಟಿದ್ರು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಹೆಡ್ಲೈಟ್ ಹತ್ರ ಇಲ್ಲಿ ಹೊಡೆದಾಕ್ಬಿಟ್ಟು
ಅವರು ನನ್ಗೆ ಹೇಳೇ ಇರ್ಲಿಲ್ಲ. ನಾನು ಆಮೇಲೆ ಒಂದ್ ವೀಕ್ ಆಮೇಲೆ ನೋಡಿದೀನಿ, ಇಲ್ಲ ನೀವೇ ಹೊಡೆದಾಕಿದ್ದು ಅನ್ಬಿಟ್ಟಿದ್ ನೋಡಿ. ಇಲ್ಲಿ ಇದನ್ನ ರೀಪ್ಲೇಸ್ ಮಾಡ್ಸಿದ್ದೆ. ಅದನ್ನ ಕೇಳಕ್ ಹೋದಾಗ ರೀಪ್ಲೇಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬ್ರೇಕ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಆಗಿದೆ, ಈ ತರ ಮಾಡ್ಕೊಟ್ಬಿಟ್ಟಿದ್ರು ನೋಡಿ. ಇಲ್ಲಿ ಇದು ಅವರೇ ಹಾಕಿರೋದೇ ಇದು. ಆಮೇಲೆ ಕೇಳಕ್ ಹೋದಾಗ ಇಲ್ಲಿ ಈಸ್ಟ್ ಎಂಡ್ ಇದೆಯಲ್ಲ, ಈಸ್ಟ್ ಎಂಡ್ ಅಲ್ಲಿ ಮಾಡ್ಸಿದ್ದು. ಅವ್ರು ಕೇಳಕ್ ಹೋದಾಗ ಇಲ್ಲ ನಾವ್ ಮಾಡಿಲ್ಲ, ನೀವೆಲ್ಲ ಬೇರೆ ಕಡೆ ಮಾಡ್ಸಿದ್ರ, ಚೆಕ್ ಮಾಡಿ ಅಂತಿದ್ರು. ಅದಕ್ಕೆ ಅವತ್ತಿಂದ ಕೊಡದೆ ಬಿಟ್ಬಿಟ್ಟೆ ನಾನು TVS ಅಲ್ಲಿ. ಕ್ಲಚ್ ಲೀವರ್ ಇನ್ನಿದೆ ಅಂತ ಎಷ್ಟಾಗುತ್ತೆ ಅದು? 900 ಏನೇನ್ ಚೇಂಜ್ ಮಾಡ್ತೀರಾ? ಹಾ, ಅಲ್ಲ ಇದಕ್ಕೆ 650ನಾ? ನೀವೇನೇನ್ ಚೇಂಜ್ ಮಾಡ್ತೀರಾ? ಇದಕ್ಕೆ 600 ಇದೆಯಾ? ಇಲ್ಲ 350 ಇದೆಯಲ್ಲ. 350 ಇದೆ. ಇದು ಹೋಸತಿ ನಾ ಚೇಂಜ್ ಮಾಡಿಸಿ, ಇದು 1 ತಿಂಗಳಾಗಿದೆ ಅಷ್ಟೇ ಚೇಂಜ್ ಮಾಡಿಸಿದ್ದೀನ. 350ನೇ ಚೆಕ್ ಮಾಡಿ. ಹಾ, 650 ಇದೆಯಾ? $150 ಬಂದು ಲೇಬರಾ? 150 ಯಾಕಂದ್ರೆ ಹೋದ್ಸತಿ ನಾನು ಇದು 350 ಅಂತ ನೋಡಿದ್ದೆ ನಾನು, ಇಲ್ವಾ? ಅಡ್ಜಸ್ಟಬಲ್ 350 ಯಾವ ಲೋವರ್ ಬರಲ್ಲ. ಓಕೆ ಹಾಕಿ. ಹಾ, ಇವಾಗ ಹೊಸ RTR ಗೆ ಇಂಡಿಕೇಟರ್ ಬಂದಿದೆಯಲ್ಲ, ಸೊ ಅದನ್ನ ಇದಕ್ಕೆ ನಾನು ರೀಪ್ಲೇಸ್ ಮಾಡಿಸ್ಬೋದಾ? ಹಾ, ಅದು LED ಬಂದಿದೆ ಅಲ್ವಾ ಅದಕ್ಕೆ? ಸಾಕೆಟ್ ಅಂದ್ರೆ ಒಳಗಡೆ ಅದು ಪ್ಲಗ್ ಚೇಂಜ್ ಆಗುತ್ತೆ ಅದು. ಓಕೆ, ಬಟ್ ಅದನ್ನ ಯೂಸ್ ಮಾಡ್ಬೋದಲ್ವಾ ಇದಕ್ಕೆ? ಓಕೆ, ಬಟ್ ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಬ್ಯಾಟ್ರಿಗೆ? ಇಲ್ಲ ಅಲ್ಲ. ಎಷ್ಟಾಗುತ್ತೆ ಅದು ಪೇರು ಅಂದ್ರೆ ಇನ್ಕ್ಲೂಡಿಂಗ್? ಓಕೆ ಓಕೆ ಓಕೆ, 2000 ಆಗುತ್ತೆ. ಸರ್ವಿಸ್ ಸೆಂಟ್ರದು ಇದೊಂದು ಲಿವರ್ ಒಂದು ಹಾಕ್ಸಕ್ಕೆ ಯಪ್ಪ ಇಷ್ಟೊಂದ ದುಡ್ಡು ಅನ್ಸ್ಬಿಡ್ತು. ಒಂದ್ ಸೆಕೆಂಡ್, ಇವೇ ಕಾಸ್ಟ್ಲಿ ಇದೆಯಲ್ಲ ಗೈಸ್. ಹಾ, ಸ್ವಲ್ಪ ಲೈಟಾಗಿ ಸ್ವಲ್ಪ ಚೇಂಜಸ್ ಇದೆ ಹಂಗಿದೆ. ಇದಕ್ಕೂ ಅದಕ್ಕೂ ಸ್ವಲ್ಪ ಲೈಟ್ ಚೇಂಜಸ್ ತರ ಅನ್ಸತ್ತೆ. ಬಟ್ ಇಷ್ಟೊಂದು ಕಾಸ್ಟ್ಲಿನಾ ಇದಕ್ಕೆ? ನಾನು ಓದ್ಸತ್ತೆ ಅವ್ರ ಹತ್ರ ನಾನು ಸುಮ್ಮನೆ ಹಂಗಂದೆ, ಬಟ್ ಇದು ಸುಮಾರು ಜೊತೆ ಮುರ್ಕೊಂಡಿದ್ದೀನಿ. ನಾನು ಕೊಟ್ಟಿರೋದು ಬರೀ 350 ರುಪೀಸ್. ಆನ್ಲೈನಲ್ಲೂ ಕೂಡ ಜಾಸ್ತಿ ಆಗಿದೆ ಪ್ರೈಸ್, ಅದು ಬೇರೆ. ಬಟ್ ಅಷ್ಟೊಂದು ಕಾಸ್ಟ್ಲಿ ಆಗೋಗ್ಬಿಟ್ಟಿದ್ಯಾ ಆಗ್ಲೇ ಅನ್ಸ್ಬಿಡ್ತು. ನನ್ನ ಬಿಲ್ಲು ಮುಂದಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಪಾರ್ಕ್ ಮಾಡಿ ನೀಟಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ತನಕ ಇದಿಲ್ಲೇ ಇರಲಿ ಪಾಕೆಟಲ್ಲಿ. ಯಪ್ಪ, ಇಷ್ಟೊಂದು ಕಾಸ್ಟ್ಲಿನಾ ಅನ್ಸ್ಬಿಡ್ತು. ಒಂದ್ ಸೆಕೆಂಡ್ ನಡೀರಿ ಹೋಗೋಣ, ಹೋಗ್ತಾ ಮಾತಾಡ್ತೀನಿ. ಹಿಂಗೆ ಹೊಟ್ಟೋಗ್ಬಿಡೋಣ, ಹಿಂಗೆ ಹೋಗೋಣ. ಇಷ್ಟೊಂದು ಕಾಸ್ಟ್ಲಿ ಆಗೋಗ್ಬಿಟ್ಟಿದ್ಯಾ? ಯಾವಾಗಿಂದ ಇಷ್ಟೊಂದು ಕಾಸ್ಟ್ಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹೋದ್ಸತಿ ನಾನು ಹಾಕ್ಸಿದಾಗ 350 ರೂಪಾಯಿ ಇತ್ತು, 350 ರುಪೀಸ್. ಲೇಬರ್ ಚಾರ್ಜಸ್ 100 ರೂಪಾಯಿನೇ ಇಟ್ಕೊಳ್ಳೋಣ. ಸೊ ಅಲ್ಲಿಗೆ ಎಷ್ಟಾಯ್ತು? 450 ರೂಪಾಯಿ ಆಯ್ತು.
ರೌಂಡ್ ಆಫ್ 500 ರೂಪಾಯಿ ಅಂತಾನೆ ಅನ್ಕೊಳ್ಳೋಣ. ಇವ್ರು ನಾನು ಕೊಟ್ಟಿದ್ದು ಎಷ್ಟು ಗೊತ್ತಾ, ಆಲ್ಮೋಸ್ಟ್ ಹತ್ತತ್ರ 1000 ರೂಪಾಯಿ ಲೆಕ್ಕ ನಾನು ಕೊಟ್ಟಿರೋದು ಅವ್ರಿಗೆ. ಅಷ್ಟೊಂದು ಕಾಸ್ಟ್ಲಿ ಆಗ್ಬಿಟ್ಟಿದ್ಯಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು. ಯಪ್ಪ ಯಪ್ಪ ಯಪ್ಪ. ಇಲ್ಲಿ ನೋಡಿ, ಕಾಣಿಸ್ತಾ ಇದ್ಯಾ? ನೋಡಿ, ಅಡ್ಜಸ್ಟಬಲ್ ಲಿವರ್ ಕ್ಲಚ್ 569 ರೈಟ್ ಇರೋದು ಬಂದು. ಸೊ ಟೋಟಲ್ ಇನ್ಕ್ಲೂಡಿಂಗ್ GST ಎಲ್ಲೂ ಕೂಡ ಸೇರಿಸ್ಕೊಂಡು 672 rupees ಆಗಿದೆ ನೋಡಿ. ಇದು ಕ್ಲಚ್ ಲಿವರ್ದು ಏನದು ಮೆಕ್ಯಾನಿಕ್ ಚಾರ್ಜ್. ಸೊ ಫಿಟ್ಟಿಂಗ್ ಚಾರ್ಜಸ್ ಬಂದು 295 rupees. ಸೊ ಟೋಟಲ್ ಓವರ್ ಆಲ್ ಇಲ್ಲಿ ನೋಡಿ, ಇವಾಗ ಇಲ್ಲಿ ತೋರಿಸ್ತೀನಿ, ನನ್ಗೆ ಬಂದಿರೋದು 967 967 ರೂಪಾಯಿ. ಜಸ್ಟ್ ಇದು ಒಂದು ಚೇಂಜ್ ಮಾಡಕ್ಕೆ 967 ರೂಪಾಯಿ. ಓ ಮೈ ಗಾಡ್. ಮತ್ತೆ ಇದ್ರಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಇವಾಗ ಇದೇ ಬ್ರೇಕ್ ಅಲ್ಲಿ ಕೊಟ್ಟಿಲ್ಲ. ಅದು ಯೂಶಲಿ ಏನಾಗುತ್ತೆ, ಲೆಫ್ಟ್ ಅಲ್ಲಿ ಯೂಶಲಿ ಬೀಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ರೈಟ್ ಅಲ್ಲಿ ಕೊಡಲ್ಲ, ಬಟ್ ಲೆಫ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹಿಂಗ್ ಕೊಟ್ಟಿರ್ತಾರೆ, ಇನ್ ಕೇಸ್ ಸ್ವಲ್ಪ ಲೈಟ್ ಆಗಿ ಒಂದ್ ಸ್ವಲ್ಪ ಬಿತ್ತು ಅಂದ್ರೆ ಇದು ಕಟ್ ಆಗ್ಬಿಡತ್ತೆ ಇಲ್ಲಿ. ಸೊ ಕಟ್ಟಾದಾಗ ನಂದು ಹಳೇದಾಗಿತ್ತಲ್ಲ, ಹಿಂಗ್ ತೋರಿಸಿದ್ನಲ್ಲ, ಸೊ ಆತರ ಚೇಂಜ್ ಮಾಡಿಸ್ಕೊಬೇಕು. ಇಲ್ಲಾಂದ್ರೆ ಚುಚ್ತಾ ಇರತ್ತೆ, ಇಲ್ಲೆಲ್ಲ ಚುಚ್ತಾನೆ ಇರತ್ತೆ. ನನಗೆ ಇಲ್ಲೆಲ್ಲ ಆಗಿತ್ತು ಆಕ್ಚುಲಿ. ಇದೊಂದು ಚೇಂಜ್ ಮಾಡ್ಸಕ್ಕೆ ಓ ಮೈ ಗಾಡ್, ಸೀರಿಯಸ್ಲಿ ಇಷ್ಟೊಂದು ಕಾಸ್ಟ್ಲಿ ಆಕ್ಚುಲಿ ಮುಂಚೆಲ್ಲ ಇರ್ಲಿಲ್ಲ ಇಷ್ಟೊಂದು ಕಾಸ್ಟ್ಲಿ. ಈ ನಡುವೆ ಸಖತ್ ಕಾಸ್ಟ್ಲಿ ಆಗ್ಬಿಟ್ಟಿದೆ ಮಾತ್ರ. ನೋಡಿ, ಇಲ್ಲೂ ಅಷ್ಟೇ ನನ್ನ ಗಾಡಿ ನಂಬರ್ ಎಲ್ಲ ಹಾಕಿದ್ದಾರೆ, ಇದು ಕೊಟ್ಟಿದ್ದಾರೆ 967 ಸಿನರ್ಜಿ TBS. ಇಷ್ಟೊಂದು ಕಾಸ್ಟ್ಲಿ ಆಗಾದ್ರೆ ಹೆಂಗಪ್ಪ ಮೇಂಟೈನ್ ಮಾಡೋದು? ಅಯ್ಯೋ, ಇಷ್ಟೊಂದು ಕಾಸ್ಟ್ಲಿ. ಆರಾಮಾಗಿ ಒಂದು ಕಾರ ಗೀರ ಮೇಂಟೈನ್ ಮಾಡ್ಬೋದು ಸೀರಿಯಸ್ಲಿ ಈ ದುಡ್ಡಲ್ಲಿ. ನಾನೇನೋ ಬಿಡು, ಒಂದ್ ಕಡಿಮೆ ಇರತ್ತೆ ದುಡ್ಡು, ಪ್ರೈಸು ಅದು ಇದು ಅನ್ಕೊಂಡ್ ನಾನ್ ಇದ್ ಮಾಡಿದ್ರೆ ಅದು ಯೂಟರ್ನ್ ತಗೊಳಂಗಿಲ್ಲ. ಹಂಗೆ ಹೋಗ್ಬೋದಾಗಿತ್ತು. ನಾನೇನೋ ಬಿಡು, ಕಡಿಮೆ ಏನಾರು ಇರತ್ತೆ ದುಡ್ಡು ಅದು ಇದು ಅಂತ ನಾನ್ ಅನ್ಕೊಂಡ್ರೆ, ಈ ರೇಂಜ 1000 ರೂಪಾಯಿ ಒಂದ್ಸತಿ ಕ್ಲಚ್ ಹೋಯ್ತು ಅಂದ್ರೆ 1000 ರೂಪಾಯಿ. ಓಕೆ ಗೈಸ್, ಸೊ ಇದು ಪೂರ್ತಿ ಒಂದು ವಿಡಿಯೋ ನಿಮ್ಗೆ ನಾನು ತೋರಿಸ್ಬೇಕಾಗಿತ್ತು. ಸೊ ಹಂಗಾಗಿ ವಿಡಿಯೋ ಮಾಡಿದ್ದು. ಮತ್ತೆ ಗಾಡಿ ಅಂತೂ ತುಂಬಾ ಸೂಪರ್ ಆಗಿ ಪಳ 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 ಅಂತ ಇದೆ. ಇದೊಂದು ಮಾತ್ರ ನಾನು ಚೇಂಜ್ ಮಾಡ್ಸಕ್ಕಾಗಿಲ್ಲ, ಬಿಕಾಸ್ ಅವ್ರಿಗೆ ಕಾಲ್ ಮಾಡಿದ್ದೆ. ಅವರು ನನಗೆ ಇವತ್ತು ಕ್ಲೋಸ್ ಆಗಿದೆ, ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ನಾಳೆ ಹೋದ್ರೆ ಇದು ಕೂಡ ಚೇಂಜ್ ಆಗುತ್ತೆ. ಸೊ ಗಾಡಿ ಅಂತೂ ಫುಲ್ ವಾಶ್, ಮತ್ತೆ ಇದೊಂದು ಚೇಂಜ್ ಆಯ್ತು. ಬಟ್ ಇದ್ರದ್ದು ಹೊಟ್ಟೆ ಎಲ್ಲ ಉರಿತದೆ. 1000 ರೂಪಾಯಿ ಆಕ್ಚುಲಿ ವರ್ತ್ ಇದೆಯಾ? ಕಮೆಂಟ್ ಮಾಡಿ. ನನ್ಗೋದ್ರಾಗಂತೂ ವರ್ತಿಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ, ಓದಿದ್ದು ನಾನು ತುಂಬಾ ಚೆನ್ನಾಗಿ ನೆನಪಿದೆ. ನಾನು ಆಗ್ಲೇ ಹೇಳ್ದಂಗೆ, ಇನ್ ಕೇಸ್ ಅದೇನಾದ್ರೂ ಫೋಟೋ ಕಾಪಿ ಸಿಕ್ತು ಅಂತಂದ್ರೆ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಬಟ್ ಪ್ರೈಸ್ ಮಾತ್ರ ಸಖತ್ ಆಗೋಗಿದೆ. ಸೊ ಅದು ಒಂದು. ಅದು ಬಿಟ್ರೆ ಪರವಾಗಿಲ್ಲ, ಫೈನ್. ಎಂಡ್ ಆಫ್ ದ ಡೇ ಗಾಡಿಗೆ ಅಂತಾನೆ ಸ್ಪೆಂಡ್ ಮಾಡಿರೋದು, ನಡೆಯುತ್ತೆ. ಸೊ ಇದನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರುತ್ತೆ, ಮಿಸ್ ಮಾಡ್ಕೊಂಬೇಡಿ. ಲವ್ ಯು ಗೈಸ್, ಲವ್ ಯು ಸೋ ಮಚ್. ಬಾಯ್ ಬಾಯ್.